Let's start now. ಈಗ ಫಸ್ಟು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಬೈ ದ ವೇ ವಾಟ್ ಯು ಮೀನ್ ಬೈ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್? ಸಿ ಅರ್ಲಿಯರ್, ಈಗ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು 5-10 ಇಯರ್ಸ್ ಬ್ಯಾಕ್, ಅಫ್ಕೋರ್ಸ್ ಇವಾಗಲೂ ಇದೆ, ತೂಕ ಮಾಡೋದಕ್ಕೆ ವೇಯ್ ಮಾಡೋದಕ್ಕೆ ನಾವು ತಕ್ಕಡಿ ಯೂಸ್ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಆ ತಕ್ಕಡಿನಲ್ಲಿ ಏನಾಗುತ್ತೆ, ಒಂದು ನೀಡಲ್ ಇರುತ್ತೆ, ಈ ಕಡೆ ಒಂದು ಇಡ್ತೀವಿ, ವೇಯಿಂಗ್ ಸ್ಟೋನ್ ಇಡ್ತೀವಿ 1 ಕಿಲೋ ಅಂತ, ಈ ಕಡೆ ಫ್ರೂಟ್ಸ್ ಹಾಕ್ತಾ ಹೋಗ್ತೀವಿ, ಕರೆಕ್ಟ್ ತಾನೇ? ನಾವು ಫ್ರೂಟ್ಸ್ ಹಾಕ್ತಾ ಏನಾಗುತ್ತೆ, ಈ ನೀಡಲ್ ಇನ್ ಕೇಸ್ ಈ ಕಡೆಗೆ ವೆಯ್ಟ್ ಜಾಸ್ತಿ ಬಂತು ಅಂದರೆ ಈ ಕಡೆಗೆ ಹೋಗುತ್ತೆ, ಈ ಕಡೆಗೆ ವೆಯ್ಟ್ ಜಾಸ್ತಿ ಬಂತು ಅಂದರೆ ಈ ಕಡೆಗೆ ಮೂವ್ ಆಗುತ್ತೆ. ಇನ್ ಕೇಸ್ ಎರಡೂ ಮ್ಯಾಚ್ ಆದರೆ ಪರ್ಪೆಂಡಿಕ್ಯುಲರಾಗಿ ನಿಂತ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಇದರಲ್ಲಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಅಂದರೆ 1 ಕಿಲೋ ಅಂತಂದರೆ 1000 ಗ್ರಾಮ್ಸ್, ಕರೆಕ್ಟ್ ಅಲ್ವಾ? ಸೊ 1000 ಗ್ರಾಮ್ಸೇ ಅಲ್ವಾ, ರೈಟ್? ಸೊ 1000 ಗ್ರಾಮ್ಸ್, ಈ 1000 ಗ್ರಾಮ್ಸ್ ಇದೆಯಾ ಅಥವಾ 1010 ಗ್ರಾಮ್ಸ್ ಇದೆಯಾ ಅಥವಾ 990 ಗ್ರಾಮ್ಸ್ ಇದೆಯಾ? ನಾವು ಸುಮ್ಮನೆ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಈ ನಾವು ಏನಂತ ಹೇಳ್ತೀವಿ, ಒಂದು ಟ್ರೆಡಿಷ್ನಲ್ ವೇಯಿಂಗ್ ಸ್ಕೇಲ್ ಏನಿದೆ, ಆ ಟ್ರೆಡಿಷ್ನಲ್ ವೇಯಿಂಗ್ ಸ್ಕೇಲ್ ಇಸ್ ಅನಲಾಗ್ ಸ್ಕೇಲ್ ಅಂತ ಕರಿತೀವಿ ಅದನ್ನು. ಅನಲಾಗ್ ಅಂತಂದರೆ ಇದೇನೆ, ಎಲ್ಲೇ ನೀವು ಈ ಥರ ಒಂದು ಮೆಷರ್ಮೆಂಟ್ಸು ಎಕ್ಸಾಕ್ಟಾಗಿ ಗೊತ್ತಿರಲ್ಲ, ಕಣ್ಣಿಂದ ನೋಡಿ ನಂಬ್ತೀವಿ, ಅದನ್ನೇನಂತ ಕರಿತೀವಿ, ಅನಲಾಗ್ ಅಂತ ಕರಿತೀವಿ, ಸರಿನಾ? ಇನ್ನೊಂದು ಮನೆಯಲ್ಲಿ ವಾಲ್ ಕ್ಲಾಕ್ ಇರುತ್ತೆ ನಿಮಗೆ. ವಾಲ್ ಕ್ಲಾಕಲ್ಲಿ ಯು ಹ್ಯಾವ್ 2 ನೀಡ್, 2 ಹ್ಯಾಂಡ್ಸ್, ಒಂದು ಅವರ್ಸ್ದು ಇನ್ನೊಂದು ಮಿನಿಟ್ಸ್ದು. ಅದರಲ್ಲಿ ನಮಗೆ ಎಕ್ಸಾಕ್ಟಾಗಿ ಟೈಮ್ ಸೆಕೆಂಡ್ಸ್ನ ನೋಡ್ತಾ ಇರ್ತೀವಿ, ಅದು ತಿರುಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ನಾವು ಒಂದು ಅಪ್ರಾಕ್ಸಿಮೇಟಾಗಿ ಟೈಮ್ ನೋಡ್ತಾ ಇರ್ತೀವಿ, ಸೆಕೆಂಡ್ಸ್ ಬಗ್ಗೆ ವರಿನೇ ಮಾಡ್ಕೊಳ್ಳೋದಿಲ್ಲ. ಅದು ಕೂಡ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನಲಾಗ್ ಡಿವೈಸ್ ಬೇಸಿಕಲಿ ನಮ್ಮ ಡೇ ಟು ಡೇ ಲೈಫಲ್ಲಿ. ಬಟ್ ಬೇಸಿಕಲಿ ಪ್ರಾಬ್ಲಮ್ ಏನು ಅಂತಂದರೆ, ಅನಲಾಗಲ್ಲಿ ದ ಮೆಷರ್ಮೆಂಟ್ಸ್ ವರ್ ನಾಟ್ ಎಕ್ಸಾಕ್ಟ್, ಅಷ್ಟು ಎಕ್ಸಾಕ್ಟಾಗಿ ಬರೋಲ್ಲ, ಅಷ್ಟು ಅಕ್ಯುರೇಟಾಗಿ ಬರೋದಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ವಿ ವೆಂಟ್ ಫಾರ್ ಸಮಥಿಂಗ್ ಕಾಲ್ಡ್ ಡಿಜಿಟಲ್. ಸೊ ಡಿಜಿಟಲಲ್ಲಿ ಏನಾಗುತ್ತೆ ಅಂತಂದರೆ, ಆಯಿತಾ, ಡಿಜಿಟಲಲ್ಲಿ ವಿ ವಿಲ್ ಗೆಟ್ ದಿ ಎಕ್ಸಾಕ್ಟ್ ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಷನ್. ನಿಮಗೆ ಫಸ್ಟ್ PUC ನಲ್ಲಿ ಹೇಳ್ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಒಂದು ಸ್ವಲ್ಪ ನಾನು ರಿವೈಸ್ ಮಾಡ್ತಿದ್ದೀನಿ ಅಷ್ಟೇ. ಎಕ್ಸಾಕ್ಟ್ ಅಕ್ಯುರೇಟ್ ಆ್ಯಂಡ್ ಪ್ರಿಸೈಸ್ ಇನ್ಫಾರ್ಮೇಷನ್ ಸಿಗುತ್ತೆ ಒಂದು. ಇನ್ನೊಂದು, ಅನಲಾಗ್ ಡಿವೈಸಸ್ ಆರ್ ಬಲ್ಕಿ, ಡಿಜಿಟಲ್ ಡಿವೈಸಸ್ ಆರ್ ಟೈನಿ. ಒಂದೇ ಚಿಪ್ಪು, ಇಷ್ಟು ಚಿಪ್ ಇರುತ್ತೆ, ಇಟ್ ಡಸ್ ವಾಟ್ ದ ಮೋಸ್ಟ್ ವಂಡರ್ಫುಲ್ ಜಾಬ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್, ಆಯಿತಾ, ದಿಸ್ ಮೊಬೈಲ್ ಇಸ್ ಮೋಸ್ಟ್ ಪವರ್ಫುಲ್ ಡಿವೈಸ್. ಇಟ್ಸ್ ಏನಂತ ಹೇಳ್ತೀವಿ, ಫಾರ್ ಬೆಟರ್ ದೆನ್ 1980s ಸೂಪರ್ ಕಂಪ್ಯೂಟರ್ಸ್. ಇನ್ನೂ ಹೇಳಬೇಕು ಅಂದರೆ ನಿಮ್ಮ ಕೈಯಲ್ಲಿರೋ ಮೊಬೈಲೆಲ್ಲ ಒಂದೊಂದು ಸೂಪರ್ ಕಂಪ್ಯೂಟರ್ಸ್ ವಿಚ್ ಎಕ್ಸಿಸ್ಟೆಡ್ ಇನ್ 1990s. ಬಟ್ ಅಂಥ ಸೂಪರ್ ಕಂಪ್ಯೂಟರ್ಸ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ದೀಸ್ ಡಿವೈಸಸ್ ಆರ್ ಡಿಜಿಟಲ್ ಡಿವೈಸಸ್, ಆಯಿತಾ? ಸೊ ಒಂದು ಬೇಸಿಕ್ ಡಿಫ್ರೆನ್ಸ್ ಏನು ಅಂತಂದರೆ ಅನಲಾಗಿಗೂ ಮತ್ತು ಡಿಜಿಟಲ್ಗೂ. ಈಗ ಲೆಟ್ಸ್ ಇಮ್ಯಾಜಿನ್ ಒಂದು ವೆದರ್ ರಿಪೋರ್ಟ್ ಅಂತಂದರೆ ಯೂಶಲಿ ಡೇ ಟು ಡೇ ತೊಗೊಳ್ತೀವಿ. ಅರ್ಲಿ ಮಾರ್ನಿಂಗ್ 6 o'clock ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6 o'clock ಒಂದು ವೆದರ್ ರಿಪೋರ್ಟ್ ತೊಗೋತೀವಿ. ವೆದರ್ ರಿಪೋರ್ಟಲ್ಲಿ ಏನಾಗ್ತಾ ಹೋಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅವರ್ ಫಂಕ್ಷನ್ ಇಸ್ ಯರ್ ಟೈಮ್. ಸೊ ಫಂಕ್ಷನ್ ಅಂದರೆ ಏನು ಅಂತ ಮ್ಯಾಥ್ಸಲ್ಲಿ ಹೇಳ್ಕೊಡ್ತೀನಿ ಅಂದರೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸ್ಟಡಿಂಗ್ ಟೆಂಪರೇಚರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೈಮ್ ಅನ್ನೋದು ಕಂಟಿನ್ಯೂಸ್ ಅಲ್ವಾ, ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ಸೆಕೆಂಡ್ಸ್ ರನ್ ಆಗ್ತಾನೆ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್, ಟೆಂಪರೇಚರ್ ಲೆಟ್ಸ್ ಇಮ್ಯಾಜಿನ್ 0 ಡಿಗ್ರಿ ಇರಲ್ಲ ಫಾರ್ ಅವರ್ ಎಕ್ಸಾಂಪಲ್, ಓಕೆ ಫೈನ್. ಇಲ್ಲಿ ಎಷ್ಟೋ 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ಕೊಳ್ಳೋಣ. ಅಲ್ಲಿಂದ ಸ್ಲೈಟಾಗಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮೇ ಬಿ ಆಫ್ಟರ್ನೂನ್ 12 o'clock 1 o'clock ಆ ಥರ. ದೆನ್ ಲೇಟ್ರ್ ಆನ್ ಅದೇನಾಗುತ್ತೆ, ಮತ್ತೆ ಕಡಿಮೆ ಆಗ್ತಾ ಬರುತ್ತೆ. ಅಗೇನ್ ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಇಲ್ಲಿ ಏನಾಗ್ತಿದೆ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ನಿಮ್ಮ ಕೈಯಲ್ಲಿ ವಾಚ್ ಇದೆ, ಟೈಮ್ ಆಗ್ತಾ ಮೇ ಬಿ ಯು ಸ್ಟಾರ್ಟೆಡ್ ಇನ್ ಅರ್ಲಿ ಮಾರ್ನಿಂಗ್ 6 o'clock 12 o'clock ಆಗೋಷ್ಟರಲ್ಲಿ ಟೆಂಪ್ರೇಚರ್ ಏನಾಯಿತು, ಮ್ಯಾಕ್ಸಿಮಮ್ ಆಯಿತು. ದೆನ್ ಅಗೇನ್ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ನೀವು ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿ, ಅಟ್ ಎನಿ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್ ಯು ಹ್ಯಾವ್ ಸಮ್ ವ್ಯಾಲ್ಯೂ ಹಿಯರ್, ಆ್ಯಂಡ್ ದೀಸ್ ವ್ಯಾಲ್ಯೂಸ್ ಆರ್ ಕಂಟಿನ್ಯೂಸ್ ಅಂದರೆ ನಾನ್ ಸ್ಟಾಪ್. ಒಂದೊಂದು ಸೆಕೆಂಡ್ಗೂ ಒಂದೊಂದು ವ್ಯಾಲ್ಯೂ, ಒಂದೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೂ ಒಂದೊಂದು ವ್ಯಾಲ್ಯೂ ಇದೆ. ಫಾರ್ ಎಕ್ಸಾಂಪಲ್, ಈಗ ಇದು 0 minute ಅಂದ್ಕೊಳ್ಳೋಣ. ವಿ ಸ್ಟಾರ್ಟೆಡ್ ಎಟ್ 0 minute. ಇದು ಒಂದು 5 minutes, ಇದು ಒಂದು 10 minutes. ಈಗ ಬಿಟ್ವೀನ್ 5 minutes ಆ್ಯಂಡ್ 10 minutes ಎಷ್ಟು ವ್ಯಾಲ್ಯೂಸ್ ಇರುತ್ತೆ? ಇಷ್ಟು ವ್ಯಾಲ್ಯೂಸ್ ಇದೆ ಅಲ್ವಾ? ದೆರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಸಿಗುತ್ತೆ ನಮಗೆ. ಆವಾಗ ನಾನು ಯಾರಿಗಾದರೂ ಕೇಳ್ತೀನಿ, ಆಯಿತಾ,
ವಾಟ್ಸ್ ದಿ ಟೆಂಪ್ರೇಚರ್ ನಾವು ಅಂತ ನಾನು ಕೇಳಿ ಆಲ್ರೆಡಿ 1 ಸೆಕೆಂಡ್ ಆಗೋಯ್ತು, ಕರೆಕ್ಟ್ ತಾನೆ? 1 ಸೆಕೆಂಡ್ ಆಯಿತು ಅಂದಮೇಲೆ ಇಲ್ಲಿ ಡೇಟಾ ಏನಾಗೋಯ್ತು, ಚೇಂಜ್ ಆಗೋಯ್ತು. ಅಂದರೆ ಡೇಟಾ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ, ಅಥವಾ ಡೇಟಾ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರೋದ್ರಿಂದ ಬಿಟ್ವೀನ್ 2 ಟೈಮ್ ಇಂಟರ್ವಲ್ಸ್ ವಿ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್. ಈ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಇರೋದ್ರಿಂದ ನಮಗೆ ಎಕ್ಸಾಕ್ಟಾಗಿ ಡೇಟಾನ ಇಂಟರ್ಪ್ರಿಟ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ದಿ ಡ್ರಾಬ್ಯಾಕ್ ಆಫ್ ವಾಟ್, ಅನಲಾಗ್. ಸರಿನಾ? ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೇಮ್ ವೆದರ್ ರಿಪೋರ್ಟೇ. ನಿನ್ನೆ 11 o'clock ಎಷ್ಟು ಟೆಂಪ್ರೇಚರ್ ಇತ್ತು, ಇವತ್ತು 11 o'clock ಎಷ್ಟು ಟೆಂಪ್ರೇಚರ್ ಇತ್ತು. ಕ್ಯಾನ್ ಯು ಟೆಲ್ ಆಗಿ ಎಕ್ಸಾಕ್ಟ್ಲಿ? ಕರೆಕ್ಟ್ ತಾನೆ? ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ಕಂಟಿನ್ಯೂಸ್ ಆಗಿ ಕೇಳ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಕೇಳ್ತಿದ್ದೀನಿ. ಅಂದರೆ ನಿನ್ನೆ 11 o'clock ಟೆಂಪ್ರೇಚರ್ ಎಷ್ಟಿತ್ತು, ಇವತ್ತು 11 o'clock ಟೆಂಪ್ರೇಚರ್ ಎಷ್ಟಿತ್ತು ಅಂತ ನೀವೇನು ಮಾಡ್ತೀರಾ? ಓಕೆ ಫೈನ್, ಇದು 11 o'clock ಇದು, ಕರೆಕ್ಟ್ ತಾನೆ? ಸೊ 11 o'clock 20 ಡಿಗ್ರಿ ಸೆಲ್ಸಿಯಸ್ ಇತ್ತು, ಇವತ್ತು 11 o'clock 21 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಯು ಕ್ಯಾನ್ ಕಂಪೇರ್ ನಾವು, ಕರೆಕ್ಟ್ ತಾನೆ? ಸೊ ನಿನ್ನೆ 11 o'clock ಎಷ್ಟಿತ್ತು, 20 ಡಿಗ್ರಿ ಇದೆ, ಇವತ್ತು 11 o'clock ಎಷ್ಟಿದೆ, 21 ಇದೆ. Here I am not asking for the continuous values, but I am asking for something called discrete values. ಏನದು? ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಥವಾ ಡಿಸ್ಕ್ರೀಟ್ ಟೈಮ್ ಇಂಟರ್ವಲ್ಸ್ ಅಂತ ಕರಿತೀವಿ. ಫಾರ್ ದ ಟೈಮಿಂಗ್ ಲೆಟ್ಸ್ ಇಮ್ಯಾಜಿನ್ ನಾನು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಕೇಳ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್ ಅಟ್ ಎ ಸ್ಪೆಸಿಫಿಕ್ ಟೈಮ್ ಅಥವಾ ಸ್ಪೆಸಿಫಿಕ್ ಇಂಟರ್ವಲ್ ಆಫ್ ಟೈಮ್. ಅಂದರೆ ನಿನ್ನೆ 11 o'clock ಎಷ್ಟಿತ್ತು, ಇವತ್ತು 11 o'clock ಎಷ್ಟಿತ್ತು. ಅರ್ಥ ಆಯ್ತಾ? ಅಂದರೆ ಈ ಅನಲಾಗ್ ಸಿಗ್ನಲ್ ಏನಿದೆ ಅದನ್ನ ಸೈನ್ ವೇವಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಅನಲಾಗ್ ಸಿಗ್ನಲ್ಸ್ನ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಬ್ರೇಕ್ ಇಟ್ ಇಂಟು ಸಮ್ ಡಿಸ್ಕ್ರೀಟ್ ಟೈಮ್ ಇಂಟರ್ವಲ್ಸ್. ಈ ಥರ ಏನಂತ ಹೇಳ್ತೀವಿ, ಈ ಅನಲಾಗ್ ಸಿಗ್ನಲ್ ಇಟ್ಸ್ ಅ ಕಂಟಿನ್ಯೂಸ್ ಸಿಗ್ನಲ್ಸ್. ಇಟ್ ಹ್ಯಾಸ್ ಅ ಹ್ಯೂಜ್ ನಂಬರ್ ಆಫ್ ವಾಟ್ ವ್ಯಾಲ್ಯೂಸ್. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದ ವ್ಯಾಲ್ಯೂಸ್. ನನಗೆ ಎಲ್ಲ ವ್ಯಾಲ್ಯೂಸು ಬೇಕಾಗಿಲ್ಲ. ಐ ನೀಡ್ ಓನ್ಲಿ ಸಚ್ ವ್ಯಾಲ್ಯೂ ವಿಚ್ ಐ ಆಮ್ ಇಂಟ್ರೆಸ್ಟೆಡ್ ಇನ್. ಫಾರ್ ಎಕ್ಸಾಂಪಲ್ 11 o'clock ಅಷ್ಟು ಮಾತ್ರ ಬೇಕು ನನಗೆ. 11 o'clock ಏನು ವ್ಯಾಲ್ಯೂ ಇತ್ತು ಅದು ಮಾತ್ರ ಬೇಕು. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ 10:59. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ 11:01. ನನಗೆ ಎರಡೂ ಬೇಕಾಗಿಲ್ಲ. ಐ ನೀಡ್ ಓನ್ಲಿ 11 o'clock. ಆರ್ ಎಲ್ಸ್ ಐ ನೀಡ್ 11:10. ಆರ್ ಎಲ್ಸ್ ಐ ನೀಡ್ 11:12. ನನಗೆ ಒಂದು ಎಕ್ಸಾಕ್ಟ್ ಟೈಮ್ ಇಂಟರ್ವಲ್ಸ್ ಮಾತ್ರ ವ್ಯಾಲ್ಯೂಸ್ ಬೇಕು. ಸೊ ಇವಾಗ ನಾನೇನು ಮಾಡ್ತಿದ್ದೀನಿ, ಒಂದು ಕಂಟಿನ್ಯೂಸ್ ಸಿಗ್ನಲ್ ಇದೆ ಅಥವಾ ಒಂದು ಪಿಜ್ಜಾ ಇದೆ, ಅದನ್ನು ಪೀಸಸ್ಸಾಗಿ ಏನು ಮಾಡ್ತಾಯಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಸೊ ಪೀಸಸ್ಸಾಗಿ ಕಟ್ ಮಾಡಿದಾಗ ಏನಾಗುತ್ತೆ, ನನ್ನ ಡೇಟಾ ರೆಡ್ಯೂಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಏನಂತ ಹೇಳ್ತೀವಿ, ನೋಯಿಂಗ್ 1000 ವ್ಯಾಲ್ಯೂಸ್, ಇಟ್ ಈಸ್ ಬೆಟರ್ ಟು ನೋ ಓನ್ಲಿ one particular value, and it is easy to store and it is easy to process. So ಅದರಿಂದ ನಾವು nowadays we usually do not prefer analog, but it has its own significance now also, and we prefer more what, digital. Why? Because ಇಷ್ಟೇ. ನಿಮಗೆ ಡಿಫ್ರೆನ್ಸಸ್ ಎಲ್ಲ ಕೇಳಲ್ಲ ಸೆಕೆಂಡ್ PUC ನಲ್ಲಿ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ಅನಲಾಗು ಮತ್ತು ಡಿಜಿಟಲ್ಗೂ ಏನು ಡಿಫ್ರೆನ್ಸ್ ಬರುತ್ತೆ. ಸೊ ಅನಲಾಗಲ್ಲಿ ಏನಿರುತ್ತೆ, ನಮಗೆ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಬರುತ್ತೆ, ವೆರಾಸ್ ಡಿಜಿಟಲಲ್ಲಿ ನಮಗೆ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಬರುತ್ತೆ. ವಾಟ್ ಯು ಮೀನ್ ಬೈ ಡಿಸ್ಕ್ರೀಟ್ ವ್ಯಾಲ್ಯೂಸ್? ನಮಗೆ ಬೇಕಾಗಿರೋ ವ್ಯಾಲ್ಯೂನ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ನೋಡ್ಬೋದು. ಸರಿನಾ? ಒನ್ ಥಿಂಗ್, ಅನಲಾಗ್ ಸರ್ಕ್ಯೂಟ್ಸ್ ಆರ್ ಬಲ್ಕಿ, ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಏನಂತ ಹೇಳ್ತೀವಿ, compact, and analog devices are bit costly, digital devices are bit easy. The data handling in analog is heavy, athwa the data process takes ಏನಂತ ಹೇಳ್ತೀವಿ long time. In digital the data process takes very less time. Analog devices are costly, digital devices are cheaper.